ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ವಿಸಿಟ್ ಮಾಡ್ತಾ ಇರೋ ಪ್ಲೇಸ್ ಬಂದು ಫೆರಾರಿ ವರ್ಲ್ಡ್ ಅಬುಧಾಬಿ. ಇನ್ನು ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಾವು ಯಾವುದೇ ವಿಡಿಯೋಸ್ ಹಾಕಿದ್ರು ಫಸ್ಟ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಬನ್ನಿ ಫ್ರೆಂಡ್ಸ್, ಒಳಗೋಗಿ ಅಲ್ಲಿ ಏನಿದೆ, ನಾವೇನು ಮಾಡ್ತೀವಿ, ಹೇಗೆಲ್ಲ ಎಂಜಾಯ್ ಮಾಡ್ತೀವಿ ಅಂತ ಈ ವಿಡಿಯೋ ಮುಖಾಂತರ ತಿಳಿಸ್ತೀವಿ. ಲೆಟ್ಸ್ ಗೋ ಟು ಫೆರಾರಿ ವರ್ಲ್ಡ್. ಸೊ ನಾವು ಹೀಗೆ ಒಳಗಡೆ ಎಂಟ್ರಿ ಆದ ತಕ್ಷಣ ರೈಟ್ ಸೈಡ್ ಅಲ್ಲಿ ಟಿಕೆಟ್ ಕೌಂಟರ್ ಸಿಗುತ್ತೆ ನಮಗೆ. ಟಿಕೆಟ್ ಪ್ರೈಸ್ ಅಡಲ್ಟ್ಸ್ಗೆ 345 ದಿರಮ್ ಇದೆ. ನಾವು ಇಂಡಿಯನ್ ಕರೆನ್ಸಿಲಿ ನಾವು ಕನ್ವರ್ಟ್ ಮಾಡಿದಾಗ ಅರೌಂಡ್ 7500 ಆಗುತ್ತೆ. ಜೂನಿಯರ್ಸ್ಗೆ 265 ದಿರಮ್ ಇದೆ. ಇಂಡಿಯನ್ ಕರೆನ್ಸಿಯಲ್ಲಿ 5800 ಆಗುತ್ತೆ. ಟಿಕೆಟ್ ತಗೊಂಡು ಒಳಗೆ ಎಂಟರ್ ಆದ್ವಿ. ಎಂಟರ್ ಆದ ತಕ್ಷಣ ನಮಗೆ ಫಸ್ಟ್ ಕಾಣದೆ ಫೆರಾರಿ ಕಾರ್ ಇದೆ. ನೋಡಿ, ಹೊಸ ಮಾಡೆಲ್ ನ್ಯೂ ಕಾರ್. ಫೆರಾರಿ ಕಾರ್ಸ್ ಎಲ್ಲ ನೋಡ್ಕೊಂಡು ಮುಂದೆ ಬಂದ್ವಿ. ಫಸ್ಟ್ ಥ್ರಿಲ್ಲಿಂಗ್ ರೈಡ್ ಆಡೋಣ ಅಂತ ಹೊಸದಾಗಿ ಓಪನ್ ಆಗಿರೋ ಮಿಷನ್ ಫೆರಾರಿ ರೈಡ್ಗೆ ಎಂಟ್ರಿ ಆದ್ವಿ. ಮಿಷನ್ ಫೆರಾರಿ ರೈಡ್ ಫಾಸ್ಟ್ ರೈಡ್ ಆಗಿರೋದ್ರಿಂದ ಇಲ್ಲಿ ಫೋನು, ವ್ಯಾಲೆಟು, ಲೂಸ್ ಐಟಮು ಅಲೋ ಮಾಡಲ್ಲ. ಸೊ ಅದರಿಂದ ಆ ರೈಡ್ ಹೊರಗಡೆಯಿಂದ ಕ್ಯಾಪ್ಚರ್ ಮಾಡಿದ್ವಿ. ನೆಕ್ಸ್ಟ್ ನಾವು ಎಂಟ್ರಿ ಕೊಟ್ಟಿದ್ದು ಫೆರಾರಿ GT ರೈಡ್ಗೆ. ಸೇಮ್ ಇಲ್ಲೂ ಸಹ ವಿಡಿಯೋ ಮಾಡೋದಕ್ಕೆ ಫೋನ್ ಅಲೋ ಮಾಡೋದಿಲ್ಲ, ಯಾಕಂದರೆ ಇದು ಫಾಸ್ಟ್ ರೈಡ್ ಆಗಿರೋದ್ರಿಂದ. ನಾವು ರೈಡ್ ಎಲ್ಲ ಮುಗಿಸಿ ನಿಮಗೋಸ್ಕರ ರೈಡ್ ಹೇಗೆ ಮೂವ್ ಆಗುತ್ತೆ ಅಂತ ಹೊರಗಡೆಯಿಂದ ಕ್ಯಾಪ್ಚರ್ ಮಾಡಿದ್ವಿ. ಇನ್ನು ರೇಸಿಂಗ್ ಕೋಸ್ಟರ್ ಅಂತ ಹೇಳ್ತಾರೆ, ಯಾಕಂದರೆ ನಿಮಗೆ ಗೊತ್ತಾಗ್ತಾ ಇರ್ಬೋದು ಹಿಂಗೆ ರೇಸಲ್ಲಿ ಒಂದಕ್ಕೊಂದು ಪೈಪೋಟಿ ಕೊಡ್ತಾ ಇದೆ ಅಂತ. ಪ್ರತಿ ರೈಡ್ನಲ್ಲೂ ಒಂದು ಕಡೆ ಕ್ಯಾಮ್ರಾ ಫಿಕ್ಸ್ ಮಾಡಿರ್ತಾರೆ. ನೋಡಿ, ನಾವು ರೈಡ್ ಆಡಬೇಕಾದ್ರೆ ನಮ್ಮ ರಿಯಾಕ್ಷನ್ ಯಾವ ರೀತಿ ಕ್ಯಾಪ್ಚರ್ ಆಗಿದೆ ಅಂತ. ನಿಜವಾಗ್ಲೂ ನನ್ನ ರಿಯಾಕ್ಷನ್ ಆಗಿ ನಗು ಬರ್ಸೋ ಥರ ಇದೆ. ನೆಕ್ಸ್ಟ್ ಎಂಟ್ರಿ ಕೊಟ್ಟಿದ್ದೆ ಹೆವಿ ಥ್ರಿಲ್ಲಿಂಗ್ ರೈಡ್, ದಟ್ ಇಸ್ ಫ್ಲೈಯಿಂಗ್ ಎಸಸ್. ಇದು ಎಷ್ಟು ಥ್ರಿಲ್ ಇರುತ್ತೆ, ಹೇಗೆ ಮೂವ್ ಆಗುತ್ತೆ ಅಂತ ತೋರಿಸ್ತೀನಿ. ಬನ್ನಿ ಒಳಗಡೆ ಹೋಗೋಣ. ನಾವು ಹೆವಿ ಥ್ರಿಲ್ ಸಿಗಲಿ ಅಂತಲೇ ಫಸ್ಟ್ ರೋಡಲ್ಲಿ ಕೂತ್ಕೊಂಡು. ಈ ರೈಡ್ ಬಂದು ವರ್ಲ್ಡ್ ಹೈಯೆಸ್ಟ್ ರೋಲರ್ ಕೋಸ್ಟರ್ ಲೂಪ್ ಅಂತಲೇ ಫೇಮಸ್ ಆಗಿದೆ. ಇದು ಸ್ಪೀಡ್ ಬಂದು 120 km/h ಇದು ಸ್ಪೀಡಾಗಿ ಹೋಗುತ್ತೆ. ಆ್ಯಸ್ ಯೂಶುವಲ್ ಸೇಮ್ ಇಯರ್ ಆಲ್ಸೋ ವಿಡಿಯೋ ಮಾಡೋದಕ್ಕೆ ಅಲೋ ಮಾಡಲ್ಲ. ಸೊ ಅದರಿಂದ ನಾನು ಹೇಗೆ ಮೂವ್ ಆಗುತ್ತೆ ಅಂತ ಹೊರಗಡೆಯಿಂದ ಕ್ಯಾಪ್ಚರ್ ಮಾಡಿದ್ದೀನಿ. ನೋಡಿ, ಎಷ್ಟು ಫಾಸ್ಟಾಗಿ ಮೂವ್ ಆಗುತ್ತೆ ಅಲ್ವಾ. ನೋಡಿ, ನಮ್ಮ ಎಕ್ಸ್ಪ್ರೆಷನ್ ಹೆಂಗೆ ಕ್ಯಾಪ್ಚರ್ ಆಗಿದೆ ಅಲ್ವಾ ಕ್ಯಾಮ್ರಾದಲ್ಲಿ. ನಿಜವಾಗ್ಲೂ ನಮ್ಮ ಫೋಟೋ ನಮಗೆ ನಗು ಬರ್ಸೋ ಥರ ಇದೆ. ರೈಡೆಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಇಲ್ಲಿ ಫೆರಾರಿ ಸ್ಟೋರ್ ಇತ್ತು. ಇದರಲ್ಲಿ ಫೆರಾರಿ ಲೋಗೋ ಇರುವಂಥ ಕಾಫಿ ಮಗ್ಸು, ಬ್ಯಾಗು, ಟೀ ಶರ್ಟ್ಸು ಮತ್ತು ಚಿಕ್ಕದಾಗಿರುವಂಥ ಫೆರಾರಿ ಕಾರ್ಗಳು, ಫೆರಾರಿ ಲೋಗೋ ಇರುವಂಥ ತುಂಬ ಐಟಮ್ಸ್ಗಳಿತ್ತು. ನಾನೊಂದು ಸಿಂಗಲ್ ಶರ್ಟ್ ಬೆಲೆ ಎಷ್ಟಿರು ಅಂತ ನೋಡ್ಕೊಬೋಣ ಅಂತ ಹತ್ರ ಹೋದೆ. ಎಷ್ಟಿತ್ತು ಗೊತ್ತಾ? UAE ಕರೆನ್ಸಿಯಲ್ಲಿ 225 ದಿರಮ್ ಇತ್ತು. ಇಂಡಿಯನ್ ಕರೆನ್ಸಿಯಲ್ಲಿ 5000 ರೂಪೀಸ್ ಆಗ್ತಿತ್ತು. ಏನಂದೆ, ಇನ್ನೊಂದ್ಸಲ ಹೇಳು. UAE ಕರೆನ್ಸಿಯಲ್ಲಿ 225 ದಿರಮ್ ಇತ್ತು. ಇಂಡಿಯನ್ ಕರೆನ್ಸಿಯಲ್ಲಿ 5000 ರೂಪೀಸ್ ಆಗ್ತಿತ್ತು. ಎಲ್ಲ ಮುಗಿಸಿದ್ವಿ. ನೆಕ್ಸ್ಟ್ ಅಲ್ಲೇ ಇರುವಂಥ ಬೆಲ್ಲಿಟಲ್ಲೇ ರೈಡ್ ಆಡಿದ್ವಿ. ಸೊ ನೀವು ನೋಡ್ಬೋದು, ಇದರಲ್ಲಿ ರೈಡಲ್ಲಿ ಕೂತ್ಕೊಂಡ್ವಿ. ರೈಡಲ್ಲಿ ಕೂತ್ಕೊಂಡಲ್ಲಿ ಆಟೋಮೆಟಿಕ್ ಕಾರ್ ಮೂವ್ ಆಗ್ತಾ ಇರುತ್ತೆ. ನಾವು ಜಸ್ಟ್ ಓನ್ಲಿ ಸ್ಟೇರಿಂಗ್ನ ರೊಟೇಷನ್ ಮಾಡ್ತಾ ಇರೋದು, ಕಾರ್ ಓಡಿಸ್ತಾ ಇದ್ದೀವಿ ಅಂತ ಜಸ್ಟ್ ಓಡಿಸೋದಷ್ಟೇ. ಸೊ ಇದರಿಂದ ಒಳಗಡೆ ಕೂತ್ಕೊಂಡು ಒಂದು ರೌಂಡ್ ಸುತ್ತಾಡ್ಕೊಂಡ್ಬರುತ್ತೆ. ನಾವು ಇದನ್ನ ನೋಡ್ಬೋದು, ಮೇಲ್ಗಡೆ ಟಾಪ್ ವ್ಯೂ, ಫೆರಾರಿ ವ್ಯೂಸ್ ಎಲ್ಲ ನೋಡ್ಬೋದು ಹೇಗೆಲ್ಲ ಕಾಣಿಸುತ್ತೆ ಅಂತ. ರೈಡೆಲ್ಲ ಆಡಿದ್ಮೇಲೆ ಬ್ರೇಕ್ ಟೈಮ್ ಸಮಯ ಆಯಿತು. ಹಾಗೆ ಹೊಟ್ಟೆ ಬೇರೆ ಹಸಿತಾ ಇತ್ತು. ಊಟ ಮಾಡೋಣ ಅಂತ ಅಲ್ಲೇ ಇರೋ ಇಟಾಲಿಯನ್ ರೆಸ್ಟೋರೆಂಟ್ಗೆ ಎಂಟ್ರಿ ಆದ್ವಿ. ಮೆನ್ಯೂ ಕಾರ್ಡ್ ಎಲ್ಲ ನೋಡ್ತಾ ಚಿಕನ್ ತಂದೂರಿ, ಪಿಜ್ಜಾ ಮತ್ತು ಒಂದು ಫ್ರೆಶ್ ಆರೆಂಜ್ ಜ್ಯೂಸ್ ಆರ್ಡ್ರ್ ಮಾಡಿದ್ವಿ. ಸ್ವಲ್ಪ ತಿಂದು ಅಲ್ಲೇ ಸ್ವಲ್ಪ ರೆಸ್ಟ್ ಮಾಡಿ ಮತ್ತೆ ರೈಡ್ ಆಡೋಣ ಅಂತ ವಾಪಸ್ ಬಂದ್ವಿ. ಊಟ ಮಾಡಿದ್ಮೇಲೆ ಫ್ಯಾಮಿಲಿ ಜೋನ್ಗೆ ಹೋದ್ವಿ. ಇಲ್ಲಿ ಬಂದು ಎಲ್ಲ ಮಕ್ಕಳು ರೈಡ್ ಮತ್ತು ಫ್ಯಾಮಿಲಿ ರೈಡ್ಸ್. ಸೊ ನಾನು ಆಡಲ್ಲ ನಿಖಿತಾ, ನೀನು ಹೋಗಿ ಆಡು ಅಂತ ಹೇಳಿದೆ. ಅವಳು ಒಬ್ಬಳೇ ಚೈಲ್ಡ್ ಥರ ಹೋಗಿ ಚಿಕ್ಕ ಮಕ್ಕಳ ಜೊತೆ ಎಲ್ಲ ರೈಡು ಆಡಿದ್ಲು. ಸೊ ನಾನು ವಿಡಿಯೋ ಮಾಡ್ತಾ ಎನ್ಕರೇಜ್ ಮಾಡ್ತಾ ಇದ್ದೆ.
ಮುಗಿಸಿದ್ವಿ. ಇದಾದಮೇಲೆ ಲಾಸ್ಟ್ ರೈಡ್ ಒಂದು ಉಳಿದಿತ್ತು, ಟರ್ಬೋ ಟ್ರ್ಯಾಕ್. ಸೊ ಇದು ಆಡೋಣ ಅಂತ ಹೋದ್ವಿ. ಸೊ ಇದು ಹಾಗೆ ವಿಡಿಯೋ ಮಾಡೋಕ್ಕೆ ಅಲೋಡ್ ಇಲ್ಲ. ಸೊ ನಾನು ಹೊರಗಡೆಯಿಂದ ನಿಮಗೆ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಹೇಗೆ ರೈಡ್ ಹೋಗುತ್ತೆ, ಹೇಗೆ ಬರುತ್ತೆ ಅಂತ ನೋಡ್ಬೋದು. ನೀವು ಕಾಣ್ತಾ ಇದೆ ನಿಮಗೆ. ಟರ್ಬೋ ಟ್ರ್ಯಾಕ್ ರೈಡಲ್ಲಿ ನೋಡಿ ಯಾವ ರೀತಿ ಕ್ಯಾಪ್ಚರ್ ಆಗಿದೆ ಫೋಟೋ ಅಂತ. ಟರ್ಬೋ ಟ್ರ್ಯಾಕ್ ರೈಡಲ್ಲಿ ನೋಡಿ ಯಾವ ರೀತಿ ಕ್ಯಾಪ್ಚರ್ ಆಗಿದೆ ಫೋಟೋ ಅಂತ. ರೈಡೆಲ್ಲ ಮುಗಿಸಿದ್ಮೇಲೆ ಫೆರಾರಿ ಸ್ಟೋರ್ಗೆ ವಿಸಿಟ್ ಮಾಡಿದ್ವಿ. ಸೊ ನಿಮ್ಗೆ ಏನೆಲ್ಲ ಬೇಕು, ಬಟ್ಟೆ, ಕ್ಯಾಪು ಮತ್ತು ಫೆರಾರಿ ಸಿಂಬಲ್ ಇರೋಂಥ ಏನಾದ್ರು ನೆನಪಿಗೆ ನಿಮ್ಗೆ ಏನಾರು ಐಟಮ್ ಬೇಕು ಅಂದರೆ ನೀವು ಇಲ್ಲಿ ಬಂದು ಪರ್ಚೇಸ್ ಮಾಡ್ಬೋದು. ನೀವು ನೋಡ್ತಾ ಇರ್ಬೋದು ಏನೆಲ್ಲ ಕಾಣಿಸ್ತಾ ಇದೆ ನಿಮಗೆ ಅಂತ ಇಲ್ಲಿ ಜರ್ಕೀನು ಮತ್ತು ಮಗ್ಗು, ಫೆರಾರಿ ಸಿಂಬಲ್ ಇರೋಂಥ ಎಲ್ಲ ಐಟಮ್ ನೀವು ನೋಡ್ತಾ ಇರ್ಬೋದು, ಹ್ಯಾಟು. ಸೊ ನಿಮ್ಗೇನೆಲ್ಲ ಬೇಕು ಇಲ್ಲಿ ಬಂದು ಪರ್ಚೇಸ್ ಮಾಡ್ಬೋದು. ನಿಮಗೇನಾದರೂ ಹೈ ಥ್ರಿಲ್ ರೈಡ್ ಎಕ್ಸ್ಪೀರಿಯನ್ಸ್ ಬೇಕು ಅಂದರೆ ಪ್ಲೀಸ್ ವಿಸಿಟ್ ಫೆರಾರಿ ವರ್ಲ್ಡ್ ಅಬುಧಾಬಿ. ಸೊ ನಾವು ಆದಷ್ಟು ಫೆರಾರಿ ವರ್ಲ್ಡ್ನ ಕವರ್ ಮಾಡಿದ್ದೀವಿ. ಐ ಹೋಪ್ ಎಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಮ್ಮದು ಯಾವುದೇ ವಿಡಿಯೋ ಹಾಕಿದ್ರೆ ಫಸ್ಟ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ವಿಡಿಯೋ ಎಂಡ್ ಮಾಡೋ ಸಮಯ ಬಂದೇ ಬಿಡ್ತು. ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ಮತ್ತೆ ಸಿಗೋಣ ಹೊಸ ವಿಡಿಯೋದೊಂದಿಗೆ. ಥ್ಯಾಂಕ್ ಯು ಆಲ್. ಬಾಯ್ ಬಾಯ್.